ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ, ಟೈಮ್ ಬಂದು 8 ಗಂಟೆ ಆಗಿರ್ಬೋದಾ? 8:30. ಕೆಳಗಡೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಹಾಗೆ ಪೇಪರೆಲ್ಲ ಎತ್ಕೊಂಡು ಬಂದೆ. ಮೋಹನ್ ಮಾಮ ವಾಕ್ ಮಾಡ್ತಿದ್ದಾರೆ. ಹಾಗೆ ಬೆಕ್ಕುಗಳೆಲ್ಲ ಆಟ ಆಡ್ತಿತ್ತು, ಅದನ್ನೆಲ್ಲ ನೋಡಿಕೊಂಡು ಆ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಬಂದೆ. ಫುಲ್ಲು ಅಲ್ಲೊಂದು ಗೇಟ್ ಇದೆ, ಆ ಗೇಟಿಗೆ ಫುಲ್ಲು ಖುಷಿಯಾಗಿ ಹ್ಯಾಪಿಯಾಗಿ ಆಟ ಆಡ್ತಿದ್ದೆ. ಅದನ್ನು ವೀಡಿಯೋ ಹಿಂಡಲ್ಲಿ ಹಾಕ್ತೀನಿ ನಾನು, ನೋಡಿ. ಓಕೆ, ಏಕೆಂದರೆ ಫಸ್ಟ್ ಹಾಕಿದ್ರೆ ಇಷ್ಟ ಆಗೋಲ್ಲ. 2 ನಿಮಿಷ 3 ನಿಮಿಷ ಇದೆ, ಆದ್ದರಿಂದ. ಓಕೆ, ಇವಾಗ ತಿಂಡಿ ಏನು ಮಾಡೋದು ಅಂತ ಗೊತ್ತಿಲ್ಲ, ಸುಮ್ಮನೆ ಕೂತಿದ್ದೀನಿ. ಮೊನ್ನಮ್ಮ ಬಂದಮೇಲೆ ಕೇಳ್ಬಿಟ್ಟು ಏನಾದರೂ ಮಾಡ್ತೀನಿ. ಓಕೆ, ಚಪಾತಿ ಟೊಮೆಟೊ ಗೊಜ್ಜು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಹಾಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇದು ನಿನ್ನೆ ಕೊಟ್ರಲ್ಲ, ಅದು ಬಾಕ್ಸು ಇದೆ. ಏನಕ್ಕಾದ್ರೂ ಯೂಸ್ ಆಗಲಿ ಅಂತೇಳಿ ಇಟ್ಟಿದ್ದೀನಿ. ಚೆನ್ನಾಗಿರುತ್ತೆ, ಸ್ವಲ್ಪ ದಿನ ಏನಾದರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಆಮೇಲೆ ಬೇಕಾದರೆ ಬೀಸಾಕೋಣ ಅಂಥೇಳಿ. ಚೆನ್ನಾಗಿದೆ, ನನಗೆ ಅವಶ್ಯಕತೆ ಇರಲಿಲ್ಲ, ಏನೋ ಬಂದಿದೆ ಯೂಸ್ ಮಾಡೋಣ ಅಷ್ಟೇ. ಪ್ರೆಸ್ಟೀಜ್ ಕಂಪ್ನಿದು. ಹೋದ ವರ್ಷ ಯಾವುದೋ ಇದು ಪಡ್ಡುದು ಕೊಟ್ಟಿದ್ರು, ತೋರಿಸಿದ್ದೆ ನಾನು ನಿಮಗೆ. ಓಕೆ, ಹಾಗೆ ಈ ಶ್ಯಾಂಪೂನ ಯಾಕೆ ಇಲ್ಲಿಟ್ಟಿದ್ದೀನಿ ಅಂದರೆ, ಇದು ನನ್ನ ಪ್ರಕಾರ ಈ ಶ್ಯಾಂಪು ನಾನು ಯಾವಾಗಲೂ ಒಂದು ಸರಿ ಹೋದರೆ 100 ರೂಪಾಯಿಗೆ ಶ್ಯಾಂಪು ಎಲ್ಲ ತೊಗೊಬರೋದು. ಏನಾಗಿದೆ ಅಂದರೆ, ನಾನು ಅಂದ್ಕೊಂಡಿದ್ದೀನಿ ಇದು ಗೊತ್ತಿರೋರ ಹತ್ರನೇ ತೊಗೊಂಡಿರೋದು, ಒಂದು ಅಜ್ಜಿ ಹತ್ರ. ನನ್ನ ಪ್ರಕಾರ ಇದು ಎಕ್ಸ್ಪೈರಿ ಡೇಟ್ ಆಗೋಗಿದೆ. ಮತ್ತು ಇದು ಶ್ಯಾಂಪು ಯಾವ ಥರ ಆಗಿದೆ ಅಂದರೆ, ಆ್ಯಕ್ಚುಲಿ ಮೀರಾ ಶ್ಯಾಂಪು ಇದ್ರದ್ದು ಯಾವ ಥರ ಇರುತ್ತೆ ಅಂದರೆ, ಸ್ವಲ್ಪ ತೆಳು ಇರುತ್ತೆ. ಇದು ಹೆಂಗಿದೆ ಅಂದರೆ, ಫುಲ್ಲು ಗಟ್ಟಿ ಅಂದರೆ ಗಟ್ಟಿ ಥರ ಇದೆ. ಅದಕ್ಕೆ ನನಗೆ ಡೌಟು, ಏಕೆಂದರೆ ನಾನು ಯೂಸ್ ಮಾಡ್ತಾ ಇರ್ತೀನಲ್ವ, ಅದರಿಂದ ನಂಗೆ ಗೊತ್ತು ಯಾವ ಥರ ಇರುತ್ತೆ ಇದು ಅಂಥೇಳಿ. ಇವಾಗ ಹೆಂಗಿದೆ ಇದು ಅಂದರೆ, ಸ್ವಲ್ಪ ಇದು ಶ್ಯಾಂಪೂನು ಕೂಡ ಸ್ವಲ್ಪ ಕಡಿಮೆನೇ ಇದೆ ಒಂದು. ಇನ್ನೊಂದು ಏನಂದರೆ, ಫುಲ್ಲು ಗಟ್ಟಿ ಇದೆ ಇದು. ಏನಕ್ಕೆ ಈ ಥರ ಇದೆ? ಮತ್ತು ಈ ಶ್ಯಾಂಪು ಪ್ಯಾಕೆಟ್ ಮೇಲೆಲ್ಲ, ಈಗ ಹೊಸ ಪ್ಯಾಕೆಟ್ ಅಂದರೆ ಹೆಂಗಿರುತ್ತೆ, ಇದರಲ್ಲಿ ಹಂಗಿಲ್ಲ, ಫುಲ್ಲು ಗಲೀಜು ಥರ ಎಲ್ಲ ಇದೆ. ನೋಡ್ತಿದ್ದೀರಾ? ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ಈ ಥರ ಇದೆ ಪ್ಯಾಕೆಟ್ಗಳ ಮೇಲೆ. ಅದಕ್ಕೆ ನನಗೆ ಡೌಟು, ನಿನ್ನೆ ಯೂಸ್ ಮಾಡಿದೆ, ಅದರಿಂದ ಬೇಡ ಇದನ್ನೇನಾದರೂ ಅವ್ರಿಗೆ ಹೇಳೋದೇನು ಬೇಡ ಈ ಥರ ಆಗಿದೆ ಅಂತ, ಏದಾದರೂ ಮನೆ ಒರ್ಸೋಕ್ಕೆ. ಇದಕ್ಕೆ ಯೂಸ್ ಮಾಡ್ಕೋತೀನಿ, ವೇಸ್ಟ್ ಏನಾಗಲ್ಲ. ಅದರಿಂದ ಇದನ್ನು ಹೊರಗಡೆ ಇಟ್ಟಿದ್ದೀನಿ. ಇವತ್ತು ಮೋಹನ್ ಮಾಮಂಗೆ ಹೇಳಬೇಕು, ತೊಗೊಬನ್ನಿ, ಒಂದು 100 ರೂಪಾಯಿಗೆ ತೊಗೊಬಂದರೆ ಒಂದು 53 ಪ್ಯಾಕೆಟ್ ಎಕ್ಸ್ಟ್ರಾ ಬರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಇಟ್ಟಿದ್ದೀನಿ ಅಷ್ಟೇ. ಅಲ್ಲಿಟ್ಟರೆ ಯೂಸ್ ಮಾಡಿಬಿಡ್ತಾರೇನೋ ಅಂಥೇಳಿ ಇಲ್ಲಿ ತೊಗೊಬಂದು ಇಟ್ಟಿದ್ದೀನಿ ಈ ಥರ. ಓಕೆ, ಪಾಪ ಅಜ್ಜಿಗೆ ಗೊತ್ತಾಗಲ್ಲ, ಯಾಕೆಂದರೆ ಅವ್ರಿಗೆ ಹಳೇದ ಏನೋ ಕೊಟ್ಬಿಟ್ಟು ಹೋಯ್ತಾರ, ಎತ್ತಿಟ್ಕೋತಾರ ಆ ಥರ. ಅದಕ್ಕೆ ಅವರು ಅಂಥವ್ರಿಗೇ ಜಾಸ್ತಿ ಮೋಸ ಮಾಡ್ತಾರೆ ಅವರೆಲ್ಲ. ಓಕೆ, ಹಾಗೆ ಹಾಲಿಟ್ಟಿದ್ದೀನಿ, ಕಾಯಬೇಕು. ಅದು ಇನ್ನೇನು ಕಾಯ್ತಾ ಇದ್ದೇನೇನೋ ಆಯಿತು. ಹಾಗೆ ಕೆಳಗಡೆ ಹೋಗಿದ್ದೆ ನೋಡಿ, ಈ ಚಿಕ್ಕ ಬದನೆಕಾಯಿನೆಲ್ಲ ಕಿತ್ಕೊಬರ್ತಿದ್ದೀನಿ. ಮತ್ತು ಹೆಗಣೆ ಎಲ್ಲ ತಿಂದ್ಬಿಡುತ್ತೆ, ಅದರಿಂದ ನಿಮಿಷ ಈ ಚಿಕ್ಕದೇ ಇರುತ್ತಲ್ವ, ಇಷ್ಟಿಷ್ಟದೇ, ಇದನ್ನೇ ಕಿತ್ಕೊಬಂದು ಇಟ್ಕೊಂಡಿದ್ದೀನಿ ನೋಡಿ. ಪುಟಾಣಿ ಇದೆಲ್ಲ, ಇದನ್ನು ಮಡಗಲ್ಲ ಅದು. ಅದಕ್ಕೆ ಇವಾಗ ಒಂದು 2-3 ಸಿಕ್ತು, ಎತ್ಕೊಬಂದು ಇಟ್ಕೊಂಡಿದ್ದೀನಿ, ಸಾಂಬಾರಿಗೆಲ್ಲ ಯೂಸ್ ಆಗುತ್ತೆ ಅಂತೇಳಿ. ಓಕೆ, ಹಾಗೆ ಇವಾಗ ಬೆಣ್ಣೆ ಮಾಡಬೇಕು. ಇವತ್ತು ಇದು ಕೆಲಸನ ಕೂಡ ಕಂಪ್ಲೀಟ್ ಮಾಡಿಬಿಡ್ತೀನಿ. ಓಕೆ, ಹಾಲಿನ ಕೆನೆ ಇದು 2 ತೊಗೊಂಡು ಕಂಪ್ಲೀಟ್ ಮಾಡ್ತೀನಿ ಬೆಣ್ಣೆ ಕೆಲಸ. ಬೆಕ್ಕಿಗೆ ಊಟನೇ ಹಾಕಿಲ್ಲ ನಾನು, ಕಾಲು ಹಾಕಿದ್ದೆ ಅಷ್ಟೇ, ಊಟನೇ ಹಾಕಿಲ್ಲ. ಮಾಲ್ಟ್ ಮಾಡಬೇಕು, ಪೌಡ್ರ್ ಹಾಕಿಟ್ಟಿದ್ದೀನಿ ನೆನೀಲಿ ಅಂತೇಳಿ. ಅವಾಗೇನಾಗುತ್ತೆ, ಒಂದು 2 ನಿಮಿಷ ಪೌಡ್ರ್ ಹಾಕ್ಬಿಟ್ಟು ನೀರೆಲ್ಲ ಹಾಕಿ ಇಟ್ಬಿಟ್ರೆ ಚೆನ್ನಾಗಿ ನೆನೆಯುತ್ತೆ. ಆವಾಗ ಒಂದು ಕೂಡ ಗಂಟಿರಲ್ಲ. ಮತ್ತು ಇವಾಗ ನಾನು ಹಾಲು ಮೊಸರು ಏನು ಯೂಸ್ ಮಾಡ್ತಾಯಿಲ್ಲ, ಬರೀ ವಾಟ್ರ್ ಅಷ್ಟೇ ಯೂಸ್ ಮಾಡ್ತಿರೋದು. ಮೊದಲು ಹಾಲು ಯೂಸ್ ಮಾಡ್ತಿದ್ದೆ, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳಿ. ಇವಾಗ ಬೇಡ, ಹಾಲು ಬರೀ ನೀರಲ್ಲೇ ಯೂಸ್ ಮಾಡೋಣ ಅಂದ್ಬಿಟ್ಟು ಬರೀ ನೀರು ಹಾಕೋದು, ಕಾಯಿಸ್ಬಿಟ್ಟು ಕುಡಿಯೋದು, ಅಂದರೆ ಮಾಲ್ಟ್ ಮಾಡ್ಕೊಂಡು ಕುಡಿಯುವಂಥದ್ದು. ಇವಾಗ ಆಲ್ರೆಡಿ
ಈ ಬಾಕ್ಸ್ ಏನಿದೆ ಇದರಲ್ಲಿ ಬಂದು ನಾನು ರೊಟ್ಟಿ ಮಾಡಿದ್ದೆ, ಖಾಲಿನೇ ಆಗೋಯ್ತು. ಇನ್ನೊಂದಿಷ್ಟಿದೆ, ಇನ್ನೊಂದು 2 ದಿನ ಬರ್ಬೋದು ಇದು. ರೊಟ್ಟಿ ಎಲ್ಲ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ರೊಟ್ಟಿ ಮಾಡಿದ್ದು ಒಂದಿನ. ಓಕೆ, ಇದೆಲ್ಲ ಕಟ್ಬಿಟ್ಟು ಎಲ್ಲ ಎತ್ತಿರ್ತೀನಿ. ನಾನು ಇವಾಗ ಶ್ಯಾಂಪು ಪ್ಯಾಕೆಟ್ ಎಲ್ಲ ತೋರಿಸಿದ್ನಲ್ಲ, ಅದು ಒಂದು ಅಜ್ಜಿ ಅಂಗಡಿಯಲ್ಲಿ ತರ್ತೀನಿ. ಅದಕ್ಕೆ ಮೋಹನ್ ಮಾಮನಿಗೆ ಬಂದ ತಕ್ಷಣ ಹೇಳಿದೆ ಈ ಥರ ಆಗಿದೆ ಅಂತ. ಅದಕ್ಕೆ ಮೋಹನ್ ಮಾಮ ಹೇಳ್ತಾಯಿದ್ರು, ನೀನು ಹೋಗ್ಬಿಟ್ಟು ಅಜ್ಜಿ ಹತ್ರ ಈ ಥರ ಆಗಿದೆ, ಎಕ್ಸ್ಪೈರಿ ಆಗೋಗಿದೆ, ಹಾಗೆ ಹೀಗೆ ಅಂತ ಏನು ಹೇಳಕ್ಕೆ ಹೋಗಬೇಡ. ಆಮೇಲೆ ಅಜ್ಜಿ ಏನು ಮಾಡ್ತಾರೆ, ಓ ಹೌದಾ ಅಂದ್ಬಿಟ್ಟು ನಿನಗೆ ವಾಪಸ್ಸು ದುಡ್ಡು ಕೊಡೋಕ್ಕೆ ಬರ್ತಾರೆ, ಅದಕ್ಕೆ ಆ ವಿಷಯನೇ ಹೇಳಬೇಡ ಅವರಿಗೆ ಅಂತ ಅಂದರು. ನಾನು ಅವರಿಗೆ ಈ ವಿಷಯ ಹೇಳಿಲ್ಲ ಅಂದರೆ ಅವರಿಗೆ ಮತ್ತೆ ಈ ಥರ ಹಳೆ ಸ್ಟಾಕ್ ಎಲ್ಲ ತಂದು ಕೊಡ್ಬೋದಲ್ವ ಅಂತ. ಆ ಥರ ಸುಮಾರು ಸರಿ ಮಾಡ್ತಾರೆ, ಅಜ್ಜಿಗೆ ಗೊತ್ತಾಗಲ್ವಲ್ಲ, ಅದರಿಂದ ಆ ಥರ ಮಾಡ್ತಾರೆ. ಆಮೇಲೆ ದುಡ್ಡು ಕೊಡುವಾಗಲೂ ಅಷ್ಟೇ ಸುಮಾರು ಜನ ಸ್ವಲ್ಪ ಕನ್ಫ್ಯೂಸ್ ಆಗೋಗುತ್ತಲ್ವ ಅವರಿಗೆ, ಆವಾಗ ಯಾಮಾರಿಸ್ತಾರೆ. ಈ ಥರದ್ದೆಲ್ಲ ಆಗಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಇದು ಹೋಗಿ ಹೇಳ್ಬೇಡ, ಹೇಳಿದ್ರೆ ಹೌದಾ ಅಂದ್ಬಿಟ್ಟು ದುಡ್ಡು ಕೊಡೋಕ್ಕೆ ಬರ್ತಾರೆ, ತಗೊಳ್ಳಿ ಅದ್ರ ದುಡ್ಡು ಅಂತೇಳಿ, ಅದಕ್ಕೆ ಹೇಳಕ್ಕೆ ಹೋಗಬೇಡ ಅಂತಂದರು. ಸರಿ ಆಯಿತು ಬಿಡಿ, ಹೇಳಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಅದಾದಮೇಲೆ ನಾನು ಅವತ್ತು ಮೋಹನ್ ಮಾಮ ಬಂದಮೇಲೆ ಕೇಳಿದೆ ಏನು ಮಾಡಲಿ ಅಂತೇಳಿ. ನಾನು ಫಸ್ಟು ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡ್ತೀನಿ ಅಂತ. ಅದಕ್ಕೆ ಮೋಹನ್ ಮಾಮ ಬೇಡ, ಕೌಶಿಗೂ ಟೊಮೆಟೊ ಬಾತ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಟೊಮೆಟೊ ಬಾತೇ ಮಾಡು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಯಾವಾಗಲೂ ಟೊಮೆಟೊ ಬಾತ್ ಎಲ್ಲ ಮಾಡುವಾಗ ಪ್ರತಿ ಸಾರಿನೂ ಮೊಟ್ಟೆನ ಬೇಯಿಸ್ಬಿಟ್ಟು ಹಾಕಿರ್ತೀನಿ. ಅದಕ್ಕೆ ಈ ಸರಿ ಮೊಟ್ಟೆ ಬೇಯಿಸೋದು ಬೇಡ, ಹಾಗೆ ಈಗ ಎಗ್ ಪಲಾವ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಹಾಗೆ ಈ ಮೊಟ್ಟೆ ಸಾಂಬಾರೆಲ್ಲ ಹೇಗೆ ಮಾಡ್ತೀವಿ, ಮೊಟ್ಟೆನ ಒಡೆದ್ಬಿಟ್ಟು ಬಿಡ್ತೀವಲ್ಲ, ಆ ಥರ ಟೊಮೆಟೊ ಬಾತಿಗೆ ಮೊಟ್ಟೆನ ಹೊಡೆದ್ಬಿಟ್ಟು ಬಿಡೋಣ, ಬೇಯಿಸಾಕೋದು ಬೇಡ ಅಂಥೇಳಿ ನನ್ನ ಪ್ಲ್ಯಾನು. ಇದು ಸುಮಾರು ದಿನದಿಂದ ನನ್ನ ತಲೆಯಲ್ಲಿ ಇತ್ತು, ಮಾಡಬೇಕು ಒಂದಿನ, ಯಾವ ಥರ ಇರುತ್ತೆ ಟೇಸ್ಟು, ಚೆನ್ನಾಗಿರುತ್ತೆ ಚೆನ್ನಾಗಿರಲ್ವ ಅಂತ. ಯಾಕೆಂದರೆ ಮೊಟ್ಟೆ ಸಾಂಬಾರಿಗೆ ನಾವು ಮೊಟ್ಟೆನ ಯೂಸ್ ಮಾಡಿದಾಗ ಅದು ಒಂದೊಂದ್ಸರಿ ಒಡೆದೋಗಿರುತ್ತೆ, ಅಂದರೆ ಬೇರೆ ಬೇರೆ ಆಗೋಗಿರುತ್ತೆ. ಈ ಥರ ಟೊಮೆಟೊ ಬಾತ್ ಒಳಗಡೆ ಅಥವಾ ಮೊಟ್ಟೆ ಪಲಾವೆಲ್ಲ ಮಾಡಿದಾಗ ಈ ಥರ ಮೊಟ್ಟೆನ ಒಡೆದ್ಬಿಟ್ಬಿಟ್ರೆ ಅದು ಹಾಗೆ ಇರುತ್ತಾ ಅಂತ ನನಗೆ ಡೌಟು. ಅದಕ್ಕೆ ಮಾಡಲಾ ಬೇಡವಾ ಅಂಥೇಳಿ ಮಾಡಿದ್ದು. ಆಮೇಲೆ ಫಸ್ಟು ಸಿಮ್ಮಲ್ಲಿ ಇಟ್ಟಿದ್ದೆ, ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಆಮೇಲೆ ಹೈ ಮಾಡಿದ್ದು. ಏಕೆಂದರೆ ಸಿಮ್ಮಲ್ಲಿ ಇಟ್ಟಾಗ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ, ಆವಾಗ ಹಾಗೇ ಇರುತ್ತೆ. ಆಮೇಲೆ ಬೇಕಾದ್ರೆ ಜಾಸ್ತಿ ಪ್ರೆಷರ್ ಕೊಡೋಣ ಅಂದ್ಬಿಟ್ಟು ಸುಮ್ಮನೆ ಆ ಥರ ಮಾಡಿದೆ. ಆಮೇಲೆ ಮಾಡಿ ಎಲ್ಲ ಆದಮೇಲೆ ಮೋಹನ್ ಮಾಮಂಗೆ ಒಂದು ಸರಿ ಹೇಳ್ಬಿಟ್ಟೆ, ಯಾಕೆಂದರೆ ಟೊಮೆಟೊ ಬಾತನ್ನ ಈ ರೀತಿ ಮಾಡಿದ್ದೀನಿ, ಏನಾದರೂ ಚೆನ್ನಾಗಿಲ್ಲ ಅಂದರೆ ಬೈಬೇಡಿ. ನಾನು ಸುಮಾರು ಸರಿ ಅದನ್ನು ನೋಡ್ತಾ ಇದ್ದೆ, ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಏನಾದರೂ ಆಗಲಿ ಮಾಡೇ ಬಿಡೋಣ ಅಂಥೇಳಿ ಮಾಡಿದ್ದೀನಿ ಅಂತ ಹೇಳಿದೆ. ಸರಿ ಆಯಿತು ಬಿಡು, ಮಾಡಿದಿದ್ರೆ ಚೆನ್ನಾಗಿದ್ರೆ ತಿನ್ನೋಣ ಅಂತ ಹೇಳಿದ್ರು. ಆದರೆ ಚೆನ್ನಾಗಿದ್ರೆ ತಿನ್ನೋಣ, ಅಕಸ್ಮಾತ್ ಏನಾದ್ರು ಚೆನ್ನಾಗಿಲ್ಲ ಅಂದರೂ ತಿನ್ನಬೇಕು ಅನ್ನೋ ಥರ ಹೇಳಿದ್ದು ನಾನು. ಸರಿ ಬಿಡು ಆಯಿತು ಅಂತ ಹೇಳಿದ್ರು. ಆಮೇಲೆ ಕುಕ್ಕರ್ನ ಓಪನ್ ಮಾಡಿ ನೋಡ್ತೀನಿ, ಚೆನ್ನಾಗಿ ಬಂದಿತ್ತು. ಮೊಟ್ಟೆ ಸ್ವಲ್ಪನೂ ಕೂಡ ಓಪನ್ ಆಗಿರಲಿಲ್ಲ. ಟೇಸ್ಟ್ ಮಾತ್ರ ಟೊಮೆಟೊ ಬಾತ್ ಥರನೇ ಇತ್ತು, ಆದರೆ ಒಳಗಡೆ ಎಗ್ಗಿತ್ತು ಅಷ್ಟೇ, ಇನ್ನೇನು ಇರಲಿಲ್ಲ. ಮಾಮೂನ್ ಕೇಳಿದೆ, ನನಗೂ ಹಂಗೆ ಅನಿಸ್ತು, ಟೊಮೆಟೊ ಬಾತ್ ಥರನೇ ಟೇಸ್ಟ್ ಇತ್ತು. ಕೌಶಿ ಮಾತ್ರ ಇಲ್ಲಮ್ಮ ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳ್ತಾಯಿದ್ದೆ, ನನಗೇನೋ ಆ ಥರ ಅನ್ನಿಸ್ಲಿಲ್ಲ. ಸುಮ್ಮನೆ ಸ್ವಲ್ಪ ನೀರು ಬಿಟ್ಬಿಟ್ಟು ಹಿಂಗೆ ಅನ್ನೋ, ಅದೇ ಇದಾದಂಗೆ ಆಯ್ತು, ಪಾಚಿ ಎಲ್ಲ ಹೋಗುತ್ತೆ. ಹಿಂಗಂದ್ರೆ ಸಾಕು, ಮಡಿಕೆಗೂ ಟೈಮ್ ಮುಗೀತು. ಎತ್ಕೊಬೈದು ಅಲ್ಲಿಗೆ ಹಾಕು ಅಂತ, ಎಲ್ಲಿಗೆ ಹೇಳು, ತಟ್ಟೆ ಕ್ಲೋಸ್ ಮಾಡು. ಒಂದು ತಟ್ಟೆಗೆ ಅದು ತುಂಬ ನೀರು ಅಂದರೆ ಇದು ತುಂಬ ತೊಗೊಂಡ್ರು ಒಂದು ತಟ್ಟೆ ನೀರು ಹಿಡಿಯುತ್ತೆ ಅದು. ಎತ್ಕೊಬ, ಆ ಕಡೆ ಇಟ್ಟಿದ್ದೀನಿ, ಎತ್ಕೊಬ ಮಡಿಕೆ. ಅರ್ಧ ಇದೆ ಕಣ. ಇಲ್ಲಿ ಅಕ್ಕಿ ಖಾಲಿಯಾಗಿದೆ, ಸ್ವಲ್ಪ ಇದೆ, ನಾನು ಮೊನ್ನೆ ಇಟ್ಟಿದ್ದೆ. ಸಾಕು ಅಲ್ಲಿ ಬೀಳುತ್ತೆ, ಮನೆಗೆ ಹೋಗಿ ಬೀಳುತ್ತೆ. ಸಾಕು, ತುಂಬ ಎದ್ಬಿಟ್ಟು ಇಡೋದು. ಅಯ್ಯೋ, ಅದು ಇದ್ರ ಮೇಲೆ ನೋಡಿ ಎಷ್ಟೊಂದು ಡಸ್ಟ್.
ಈಗೇನು ತೊಳಿಬೇಡ ಬಿಡು, ಹಂಗೆ ಹಿಡ್ದಿಡು. ನೋಡು ಮಣ್ಣು ಘಮ ಘಮ ಅಂತ ಅದು ಕರ್ಗಿ ಈಗ ಹೋಯ್ತಾವಳೆ. ಆಯ್ ಕಗ್ಗು ಕಗ್ಗು. ಮಂಕಿ ಇಲ್ಲೇ ಮಲ್ಗವಲ್ಲ, ಎಲ್ಲೆಲ್ಲ ಹುಡುಕ್ತಾ ಇರೋದು. ಚೆನ್ನಾಗಿಲ್ಲ ಎಲ್ಲ ಬಂದ್ಬಿಟ್ಟೆ ಎದ್ಬಿಟ್ಟು ಹಂಗೆ. ಬಿಸಿಲಿಗೆ ಕ್ಯಾಮ್ರಾನೇ ಕಾಣಿಸಲ್ಲ. ನಿದ್ದೆ ಅಲ್ಲಿ ನೆರಳಿದೆ ಅಲ್ವಾ, ಪಾಪ ನಿದ್ದೆ ಮಾಡ್ತಾ. ನಾಲ್ಕು ಇದೆ. ನಾನು ಅವತ್ತು ಇದು ಮಾಡಿದ್ವಲ್ಲ, ಅದಿಲ್ವೋ ಏನೋ ಸೊತೈತೆ ಏನೋ ಅನ್ಕೊಬಿಟ್ಟಿದ್ದೆ. ಗಲೀಜು ಆದ್ರೂ ಕಿವಿ ಒಳಗಡೆ ನೀರು ಹೋದ್ರೆ ಸೊತೈತವೆ ಅಂತಾರೆ ನೋಡಿ. ಯಾಕೆ ಏನಾಯ್ತು? ಕೈಗೆ ಹಿಂಗೆ ಹಾಕೊಂಡೆ ಯಾಕೆ? ಫ್ರಿಜ್ಜಲ್ಲಿ ತುಂಬ ದಿನದಿಂದ ಮೊಳಕೆ ಕಾಳಿತ್ತು. ಮೊಳಕೆ ಕಾಳು ಅಂದರೆ ಸ್ವಲ್ಪನೇ ಇದ್ದಿದ್ದದು, ತುಂಬ ದಿನ ಆಗಿತ್ತು. ಅದಕ್ಕೆ ನಾನೇನು ಮಾಡಿದೆ, ಅದನ್ನು ತೆಗೆದುಬಿಟ್ಟು ಹೊರಗಡೆ ಇಟ್ಟೆ. ಅದನ್ನು ಅಂದರೆ ಅದು ಏನಕ್ಕೆ ಯೂಸ್ ಆಗೋಲ್ಲ ಅನ್ನೋ ಥರ, ಅಂದರೆ ಈ ಕಡೆ ಉಪ್ಪು ಸಾಂಬಾರು ಮಾಡೋಕ್ಕೂ ಆಗೋಲ್ಲ, ಇಲ್ಲ ಮಸಾಲೆ ಸಾಂಬಾರು ಮಾಡೋಕ್ಕೂ ಆಗೋಲ್ಲ, ಆ ಥರ ಸ್ವಲ್ಪನೇ ಇದ್ದಿದ್ದು. ಅದಕ್ಕೆ ಅದನ್ನು ಹೊರಗಡೆ ಇಟ್ಬಿಟ್ಟು ಮತ್ತೆ ನಾನು ಹೊಸ್ದಾಗಿ ಮತ್ತೆ ಮೊಳಕೆ ಕಾಳನ್ನ ಕಟ್ತಾಯಿದ್ದೀನಿ. ಅದನ್ನು ಏನಾದರೂ ಮಾಡಬೇಕು ಅಂದ್ಬಿಟ್ಟು ನನ್ನ ಪ್ಲ್ಯಾನ್ ಇತ್ತು. ಅಂದರೆ ಏನಾದರೂ ಕೌಶಿಗೆ ಸ್ವಲ್ಪ ಹಾಗೆ ಉಪ್ಪೆಲ್ಲ ಹಾಕಿ ಹುರಿದ್ಬಿಟ್ಟು ಕೊಟ್ಬಿಟ್ರೆ, ಅಂದರೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕಿ ಹುರಿದು ಕೊಟ್ಟರೆ ಚೆನ್ನಾಗಿರುತ್ತೆ, ಅವನು ತಿಂತಾನೆ. ಅದಕ್ಕೆ ನಾನೇನು ಮಾಡಿದೆ, ಸರಿ ಹಾಗೆ ಮಾಡೋಣ ಅಂದ್ಬಿಟ್ಟು ಫಸ್ಟು ಅದನ್ನು ಹಾಗೆ ಪ್ಲ್ಯಾನ್ ಮಾಡಿಕೊಂಡೆ. ಸರಿ ಆಯಿತು ಅಂದ್ಬಿಟ್ಟು ಅದನ್ನು ಹೊರಗಡೆ ಇಟ್ಬಿಟ್ಟು ಈ ಕಾಳೇನಿದೆ ಮತ್ತೆ ನೆನೆಸಿದ್ನಲ್ಲ ಅದನ್ನು ತೊಳೆದ್ಬಿಟ್ಟು ಅದನ್ನು ಮತ್ತೆ ಮೊಳಕೆ ಕಟ್ತಾಯಿದ್ದೀನಿ. ಅದು ಕಟ್ಟಿಟ್ಬಿಟ್ರೆ ಫ್ರಿಜ್ಜಲ್ಲಿ ನನಗೆ ಯಾವಾಗ ಬೇಕಂದ್ರೆ ಅವಾಗ ಯೂಸ್ ಮಾಡ್ಕೋಬೋದು ಅಂದ್ಬಿಟ್ಟು. ಆಮೇಲೆ ಅಂದರೆ ಯಾವ ಥರ ಅಂದರೆ ಅದು ಒಂದು ಬೌಲ್ಗಿನ ಜಾಸ್ತಿ ಇದೆ. ಇವಾಗ ಏನು ಮಾಡೋದು, ಸರಿ ಫಸ್ಟು ಪಲ್ಯ ಮಾಡಿಬಿಡೋಣ. ಪಲ್ಯ ಅಂದರೆ ಸುಮ್ಮನೆ ಹಾಗೆ ಹುರಿದಿದ್ದೆ ಅಷ್ಟೇ, ಡ್ರೈ. ಮತ್ತು ಆಮೇಲೆ ಅಂದ್ಕೊಂಡೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಹುರಿದ್ರೆ ಮೋಹನ್ ಮಾಮನೂ ತಿಂತಾರೆ ಅಂದ್ಬಿಟ್ಟು ಆಮೇಲೆ ಏನು ಮಾಡಿದೆ, ತೆಂಗಿನಕಾಯಿ ಮಾತ್ರ ಸ್ಕಿಪ್ ಮಾಡಿರೋದು. ಮತ್ತು ಇಲ್ಲಿ ಮಾಮೂಲಿ ಪಲ್ಯ ಥರನೇ ಮಾಡಿದ್ದು, ಆದರೆ ತೆಂಗಿನಕಾಯಿನ ಸ್ಕಿಪ್ ಮಾಡಿಬಿಟ್ಟು 3 ಜನಕ್ಕೂ ಬೌಲ್ಗೆ ಹಾಕ್ಕೊಟ್ಟೆ. ಕೌಶಿ ತಿಂತಿದ್ದ, ಹಾಗೆ ನಾನು ತಿಂತಿದ್ದೆ, ಮೋಹನ್ ಮಾಮ ತಿಂತಿರಲಿಲ್ಲ. ಆಮೇಲೆ ಈ ಥರ ಮಾಡಿದ್ದೀನಿ, ಇಷ್ಟ ಆದರೆ ತಿನ್ನಿ, ಇಷ್ಟ ಆಗಿಲ್ಲ ಅಂದರೆ ನಮಗೆ ಕೊಟ್ಬಿಡಿ ಅಂತ ಹೇಳಿದೆ. ಬೌಲ್ಗಳಲ್ಲಿ ಫುಲ್ ಇಲ್ಲ, ಅದು 1/4 ಭಾಗದಷ್ಟು 3 ಜನಕ್ಕೂ ಹಾಕಿದ್ದೀನಿ. ಮೋಹನ್ ಮಾಮನಿಗೆ ಮತ್ತು ಸ್ವಲ್ಪ ಚಿಕ್ಕ ಬೌಲಲ್ಲಿ ಹಾಕಿರೋದಷ್ಟೆ. ಅದಕ್ಕೆ ಸರಿ ಆಯಿತು, ಟೇಸ್ಟ್ ಮಾಡ್ತೀನಿ, ಇಷ್ಟ ಆದರೆ ತಿಂತೀನಿ ಅಂತಂದರು. ಸರಿ ಆಯಿತು ನಿಮ್ಮ ಇಷ್ಟ ಅಂದ್ಬಿಟ್ಟು ಅವ್ರಿಗೂ ಹಾಕ್ಕೊಟ್ಬಿಟ್ಟು, ಇಲ್ಲಿ ನೋಡಿ ನಮ್ಮ ಗೊಮ್ಮಿನ ನಿದ್ದೆ ಮಾಡ್ತಿದ್ದಾಳೆ. ಮತ್ತು ಈಗ ರಾತ್ರಿ ಏನು ಮಾಡೋದು ಅಂತ ಚಿಂತೆ. ಹಾಗೆ ಮಟನ್ ಸಾಂಬಾರಿತ್ತು,
ಮುದ್ದೆ ಮಾಡೋದು ಅಂತೇಳಿ. ಮಧ್ಯಾಹ್ನ ಯಾರೂ ಕೂಡ ಮಟನ್ ಸಾಂಬಾರು ಯೂಸೇ ಮಾಡಿಲ್ಲ. ಬೆಳಿಗ್ಗೆ ಟೊಮೆಟೊ ಬಾತ್ ತಿಂದರು. ಈ ಪುಳಿಯೋಗರೆ ಅದು ಇದು ಇತ್ತಲ್ಲ, ಅದನ್ನೇ ಖಾಲಿ ಸ್ವಲ್ಪ ಹಾಕ್ಕೊಂಡು ತಿಂದರು. ಈ ಥರ ಆಯಿತು. ಅದಕ್ಕೆ ಮೊನ್ಮಮ್ಮ ಅಂದರು ಚಪಾತಿ ಮಾಡಿಬಿಡು, ಮಟನ್ ಸಾಂಬಾರು ಇದೆಯಲ್ಲ ಹೇಗಿದ್ರು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಚಪಾತಿನೇ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಹೇರ್ ನೋಡ್ಬೋದು, ನಾನು ಕಡಿಮೆ ಜಡೆ ಎಲ್ಲ ಹಾಕೋದು ಯಾವಾಗಲಿಲ್ಲ. ಕ್ಲಿಪ್ ಹಾಕ್ತೀನಿ, ಇಲ್ಲಾಂದರೆ ಒಂದು ಬ್ಯಾಂಡ್ ಹಾಕಿ ಹಾಗೆ ಕೂದಲನ್ನ ಬಿಡ್ತೀನಿ. ಜಡೆ ಎಲ್ಲ ಹಾಕೋದಂದರೆ ತುಂಬಾ ಕಡಿಮೆ. ಅದಕ್ಕೆ ಯಾವತ್ತು ಇವಾಗ ಅಂದರೆ ಸೆಕೆ ಇರೋದ್ರಿಂದ ಸ್ವಲ್ಪ ಯಾವಾಗಲಾದರೂ ಒಂದೊಂದು ಈ ಥರ ಜಡೆ ಹಾಕ್ತೀನಿ ಅಷ್ಟೇ, ತುಂಬ ರೇರು. ಅದಕ್ಕೆ ಜಡೆ ಎಲ್ಲ ಹಾಕಿದ್ದೀನಿ. ಹಾಗೆ ಏನಂದರೆ ಕೂದಲು ಅದು ತುಂಬ ತೆಳುವಾಗಿದೆ ಅಂದರೆ ಉದುರೋಗಿದೆ ಅಂತಲ್ಲ, ಈ ತುದಿ ಏನಿದೆ ಅದೆಲ್ಲ ಫುಲ್ಲು ತೆಳ್ಳಗಾಗ್ಬಿಟ್ಟಿದೆ. ಏನಕ್ಕೆ ಅಂದರೆ ನಾನು ಹೋದ ಸರಿ ಕಟ್ ಮಾಡಿದಾಗ ಸ್ವಲ್ಪ ಬೇರೆ ಥರ ಶೇಪ್ ಹೋಗಿ ಕಟ್ ಮಾಡಿದ್ನಲ್ಲ, ಅದರಿಂದ ಶೇಪೆಲ್ಲ ಬೇರೆ ಬೇರೆ ಥರ ಆಗಿಬಿಟ್ಟಿರೋದ್ರಿಂದ ದೆನ್ ಯು ಮತ್ತು ವಿ ಆ ಥರ ಏನೋ ಮಾಡೋಕ್ಕೋಗಿ ಅದು ದಪ್ಪಾಗಿದ್ದರೆ ಚೆನ್ನಾಗಿರುತ್ತೆ, ತೆಳುವಾಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಒಂದು ಲೆವೆಲ್ ತನಕ ಚೆನ್ನಾಗಿರುತ್ತೆ. ಅದು ಹಾಗೆ ಕೂದಲು ಬೆಳೀತಾ ಬಂದರೆ ತುದಿ ಏನಾಗುತ್ತೆ, ಅದು ಶೇಪೇ ಇರಲ್ಲ, ಶೇಪೆಲ್ಲ ಹಾಳಾಗ್ಬಿಟ್ಟಿದೆ. ಅದಕ್ಕೆ ನಾನು ಓಕೆ ಇವಾಗ ಕಟ್ ಮಾಡಬೇಕು. ಯಾವಾಗ ಕಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ಜಡೆ ಎಲ್ಲ ಹಾಕಿದ್ರಂತೂ ನೋಡೋಕ್ಕೆ ಆಗೋಲ್ಲ. ಅದರಲ್ಲಿ ಸ್ನಾನ ಮಾಡಿ ತಲೆಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಎಲ್ಲ ಮಾಡಿರ್ತೀವಿಲ್ಲ, ಅಂಥ ದಿನ ಕೂದಲು ಚೆನ್ನಾಗಿದೆಯಲ್ಲ ಕಟ್ ಮಾಡಿಸ್ಬಾರ್ದು ಅನಿಸುತ್ತೆ. ನೆಕ್ಸ್ಟ್ ಡೇ ನೋಡ್ತೀವಿ ನೋಡಿ, ಆವಾಗ ಅಯ್ಯೋ ಬಾಲ ಥರ ಇದೆ ಕಟ್ ಮಾಡಿಸ್ಬೇಕು ಅಂತ ಅನಿಸುತ್ತೆ, ಆ ಥರ. ಅದಕ್ಕೆ ಇವಾಗ ನಾನು ಸ್ವಲ್ಪ ದಿನ ಬಿಟ್ಟು ಸ್ವಲ್ಪ ಒಂದು ತುದಿ ಏನಿದೆ ಅದನ್ನು ಸ್ವಲ್ಪ ಒಂದೊಳ್ಳೆ ಶೇಪ್ ಕೊಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಕಟ್ ಮಾಡೋಣ ಅಂತ. ಇಲ್ಲಾಂದರೆ ಲುಕ್ಕೇ ಇಲ್ಲ ಹಿಂದೆಯಿಂದ ಕೂದಲು ಬಿಟ್ಟರು ಕೂಡ. ಈಗ ಮೊನ್ನೆ ಒಂದು ಎಂಗೇಜ್ಮೆಂಟ್ಗೆ ಹೋಗಿದೆ, ಅಲ್ಲಿ ಫ್ರೀ ಏರ್ ಬಿಡೋಣ ಅಂತ ಬಿಡ್ತೀನಿ, ನೋಡಿದ್ರೆ ಅದು ಶೇಪೇ ಇಲ್ಲ, ಎಲ್ಲ ಹಾಳಾಗ್ಬಿಟ್ಟಿದೆ ಶೇಪೆಲ್ಲ. ಹಿಂದೆ ಒಂಥರ ಏನೇನೋ ಏರ್ ಕಟ್ ಮಾಡೋಕ್ಕೆ ಹೋಗಿ ಏನೇನೋ ಮಾಡಿದ್ನಲ್ಲ, ಅದು ಒಂದು ಕಡೆ ಉದ್ದ ಒಂದು ಕಡೆ ತುಂಡ ಆ ಥರ ಹೆಂಗೆಂಗೋ ಕಾಣಿಸ್ತಾ ಇತ್ತು. ಅದಕ್ಕೆ ಸರಿ ಆಯಿತು, ಸ್ವಲ್ಪ ದಿನ ಬಿಟ್ಟು ಕಟ್ ಮಾಡಿಸೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಅಷ್ಟೇ. ಓಕೆ. ಹಾಗೆ ಈ ಬೆಕ್ಕಿಂದು ವೀಡಿಯೋನೂ ಕೂಡ ಇಲ್ಲೇ ಆ್ಯಡ್ ಮಾಡಿರ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಪಾಪ ಎಲ್ಲ ಎಷ್ಟು ಖುಷಿಯಲ್ಲಿ ಆಟ ಆಡ್ತಿದ್ದೆ. ನಾನು ಅಂದ್ಕೊಂಡೆ ಅದು ಬೆಕ್ಕಳಿ ಇಲ್ವೇನೋ ಅಂತ, ಯಾಕೆಂದರೆ ತುಂಬ ದಿನ ಆಗಿತ್ತು ಬೆಕ್ಕು ಬೇರೆ ಕಡೆ ಕರ್ಕೊಂಡೋಗಿ, ಇಲ್ಲಿ ಕರ್ಕೊಂಡೇ ಬಂದಿರಲಿಲ್ಲ. ಅದಕ್ಕೆ ನಾನು ಇರಲ್ಲ, ಎಲ್ಲೋ ಹೋಗಿದೆ ಅಂತಲೇ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಒಂದಿನ ಮೋನ್ಮಮ್ಮ ಹೇಳಿದ್ರು ಅಲ್ಲಿ ಸೌಂಡ್ ಆಗ್ತಿದೆ ಮರಿಗಳು ಅಂತ. ನನಗೆ ಒಂದು ಕ್ಯೂರಿಯಾಸಿಟಿ ಏನಿತ್ತು ಅಂದರೆ 4 ಮರಿನೂ ಇದೆಯಾ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು. ಅದು ಯಾಕೆಂದರೆ ಒಂದು ಪೈಪ್ ಒಳಗಡೆ ಸೇರ್ಕೊಬಿಟ್ಟಿತ್ತಲ್ಲ ಅದರಿಂದ. ಆಮೇಲೆ ನೋಡಿದ್ರೆ 4 ಇತ್ತು. ಅದನ್ನ ನೋಡಿ ಖುಷಿ ಆಯಿತು, ಯಾಕೆಂದರೆ 4 ಬದುಕಿದೆಯಲ್ಲ ಅಂತೇಳಿ. ಆ ಪೈಪಿಂದ ತೆಗೆದ್ವಲ್ಲ, ಅದು ಕರಗಿ ಎತ್ಕೊಂಡು ಹೊಟ್ಟೋದ್ಲು ನೋಡಿ. ಅದಾದಮೇಲೆ ನಾನು ಆ ಬೆಕ್ಕನ್ನು ನೋಡೇ ಇರಲಿಲ್ಲ, ಅದರಿಂದ ಅಷ್ಟೇ. ಈ ಥರ ಕತೆಗಳು. ಫುಲ್ಲು ಅಲ್ಲಿ ಯಾರು ಇಲ್ಲದೆ ಇರೋದ್ರಿಂದ, ಅಲ್ಲಿ ಅದಿದು ಕಡ್ಡಿ ಕಸ ಗಿಡಗಳೇನೇನೋ ಬೆಳ್ಕೊಂಡಿರೋದ್ರಿಂದ ಅದಕ್ಕೆ ಫುಲ್ಲು ಒಂಥರ ಹ್ಯಾಪಿ ಆಗಿಬಿಟ್ಟದೆ. ಒಂಥರ ಖುಷಿಯಿಂದ ಫುಲ್ಲು ಅಲ್ಲಿ ಆಟ ಆಡಿಕೊಂಡು, ಅದ್ರ ಬಾಲ ಇದು ಎಳ್ಕೊಂಡು ಇದ್ರ ಬಾಲ ಅದು ಎಳ್ಕೊಂಡು ಫುಲ್ಲು ಆಟ ಆಡ್ತಾ ಇರುತ್ತೆ. ಅಂದರೆ ಇಲ್ಲೂ ಒಂದು ಸ್ವಲ್ಪ ದಿನ ಇಲ್ಲೂ ಇರುತ್ತೆ. ಇದಾದಮೇಲೆ ಮತ್ತೆ ಅದರ ಅಮ್ಮ ಬೇರೆ ಕಡೆ ಮತ್ತು ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡೋಗೋದು. ಬೆಕ್ಕು ಯಾವತ್ತೂ ಕೂಡ ಎಲ್ಲಂದ್ರಲ್ಲಿ ಬಿಡಲ್ಲ. ಅದಕ್ಕೆ ಇಲ್ಲಿ ಸೇಫು, ಇಲ್ಲಿ ನನ್ನ ಮಕ್ಕಳು ಚೆನ್ನಾಗಿರ್ತವೆ ಅಂತ ಅಂದಮೇಲೆ ಅದು ಕರ್ಕೊಬರೋದಿಲ್ಲ, ಅಂದರೆ ಅಲ್ಲಿ ಆ ಪ್ಲೇಸಿಗೆ ಕರ್ಕೊಂಡೇ ಬರೋಲ್ಲ. ಇಲ್ಲಿ ಆ ಮನೇಲಿ ಯಾರೂ ಇಲ್ಲ, ಹಿಂದೆ ಎಲ್ಲ ಜಾಗ ಎಲ್ಲ ಇರೋದ್ರಿಂದ ಅದಕ್ಕೆ ಆಟ ಆಡೋದಕ್ಕೂ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ನಾನು ಆವಾಗವಾಗ ಹೋಗ್ತಿರ್ತೀನಿ, ಮತ್ತು ಬೆಕ್ಕಿಗೆಲ್ಲ ಕಾಲೆಲ್ಲ ಹಾಕ್ತೀನಿ ಅಂತ ಹೇಳ್ತಾ ಇರ್ತೀನಿ ನೋಡಿ. ಆವಾಗ ಫಸ್ಟು ಅದು ತನ್ನ ಮರಿಗೇ ಎತ್ಕೊಬಂದು ಕೊಡೋದು. ಅದು ತಿಂದಾದಮೇಲೆ ಅಂದರೆ ಅಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿರುತ್ತೆ ಕರಿಗೆ, ಮರಿ ತಿಂತಿದ್ಯಾ ಇಲ್ವಾ ಅಂತೇಳಿ. ಅದಾದಮೇಲೆ ಮತ್ತೆ ಮನೆಗೆ ಬರುತ್ತೆ, ನಮ್ಮ ಮನೆಗೆ ಬಂದು ಮತ್ತೆ ಕಿರ್ಚೋದು. ಆವಾಗ ಮೋನ್ಮಮ್ಮ ನೋಡ್ತಾರೆ, ಕೆಳಗಡೆನೇ ವಾಕ್ ಮಾಡ್ತಾ ಇರ್ತಾರಲ್ಲ, ಮರಿಗೆ ಎತ್ಕೊಂಡೋಯ್ತು ಅಂತ ಹೇಳ್ತಾರೆ. ಆವಾಗ ಮತ್ತೆ ಅದಕ್ಕೆ ಇನ್ನೊಂದು ಪೀಸ್ ಹಾಕಿ ಕಳಿಸ್ತೀನಿ ಈ ಥರ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.